guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಸ್ಟ್ ಸೆಮ್ BCom ಅವ್ರದ್ದು ಸಿಲೆಬಸ್ನ ನೋಡ್ತಿದ್ದೀರಿ. ಆ್ಯಸ್ ಪರ್ SAP ಸಿಲೆಬಸ್ ಪ್ರಕಾರ ನಾವು ಸಿಲೆಬಸ್ನ ನೋಡ್ತಿದ್ದೀವಿ. ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಿದ್ದವರೆಲ್ಲ ಹೊಸಬ್ರೇ ಆಗಿರ್ತಾರೆ. ನಿಮಗೆ 6M ಗಂಟ ನನ್ನ ಯೂಟ್ಯೂಬ್ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ 6M ಗಂಟ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಲಿ, ನೋಟ್ಸ್ ಆಗಲಿ, ಕ್ವಶನ್ ಪೇಪರ್ಸ್ ಆಗಲಿ ಪ್ರತಿಯೊಂದು ಸಹ ಸಿಗ್ತಾ ಇರುತ್ತೆ. ಸೊ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಿರ್ತೀಯಲ್ವಾ, ಬೇರೆ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೋದು. ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ನಿಮ್ಗೆ 6M ಗಂಟ ಯಾವುದೇ ತಲೆನೋವು ಇರಲ್ಲ. ಕ್ವಶನ್ ಪೇಪರ್ಸ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ನೋಟ್ಸ್ ಆಗಲಿ, ಆನ್ಲೈನ್ ಕ್ಲಾಸಸ್ ಆಗಲಿ, ಯಾವುದೇ ತಲೆನೋವು ಇರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಸಹ ನೀವು ಫಾಲೋ ಮಾಡಿಟ್ಕೊಳ್ಳಿ. ಅದರಲ್ಲೂ ಸಹ ನಿಮಗೆ ಪ್ರತಿಯೊಂದರದ್ದು ನೋಟಿಫಿಕೇಷನ್ಸ್ ಬರ್ತಾ ಇರೋದು ಯೂಟ್ಯೂಬ್ ಕಡೆಯಿಂದ ಹಾಕೋ ವೀಡಿಯೋಸ್. ಓಕೆ, ಡೈರೆಕ್ಟ್ ಇಷ್ಟು ಸಬ್ಜೆಕ್ಟ್ಸ್ ಇದೆ ಏನೇನೆಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಹೊಸದಾಗಿ BCom ಡಿಗ್ರಿಗೆ ಬಂದಿರೋದ್ರಿಂದ ನಿಮಗೆ ಡಿಫ್ರೆಂಟಾಗಿರುತ್ತೆ. ನಿಮಗೆ ಟೋಟಲ್ ಬಂದು 7 ಸಬ್ಜೆಕ್ಟ್ಸ್ ಇರುತ್ತೆ. 7 ಸಬ್ಜೆಕ್ಟ್ 100 ಮಾರ್ಕ್ಸ್ಗೆ ಬರೆಯೋಷ್ಟು ಇರುತ್ತೆ. 100 ಮಾರ್ಕ್ಸ್ ಅಂದರೆ ನಿಮಗೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ, 80 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ರಿಟರ್ನ್ ಇರುತ್ತೆ. ಅಂದರೆ 20 ಮಾರ್ಕ್ಸ್ ಹೆಂಗೆ ಇಂಟರ್ನಲ್ಸ್ ಅಂದರೆ ನಿಮಗೆ ಇಂಟರ್ನಲ್ಸ್ 2 ಕಂಡಕ್ಟ್ ಮಾಡ್ತಾರೆ, ಅದರದ್ದಾಗಿರ್ಬೋದು. ಅದರಿಂದ 5 ಮಾರ್ಕ್ಸ್ ತೆಗಿಬೋದು. ಇಲ್ಲ ಅಸೈನ್ಮೆಂಟಿಂದ 5 ಮಾರ್ಕ್ಸ್ ತೆಗೆದು ನಿಮಗೆ 20 ಮಾರ್ಕ್ಸ್ಗೆ ಕೊಡ್ಬೋದು. ಇಲ್ಲ ಅಸೈನ್ಮೆಂಟೇ ನಿಮಗೆ ಕನ್ಸಿಡರ್ ಬೇಸ್ಡ್ ಆನ್ ನಿಮ್ಮ ಕಾಲೇಜ್ ಬೇಸ್ ಮೇಲೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. 80 ಮಾರ್ಕ್ಸ್ ಅನ್ನೋದು ನಿಮಗೆ ಬಂದುಬಿಟ್ಟು ನೀವು ಎಕ್ಸಾಮಲ್ಲಿ ಬರೆಯೋದಾಗಿರುತ್ತೆ. ಯಾವ್ಯಾವೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟು, ಥಿಯರಿ ಸಬ್ಜೆಕ್ಟು ಅಂತ ನೋಡ್ತಾ ಹೋಗ್ಬಿಡೋಣ. ಫಸ್ಟು ಬಂದುಬಿಟ್ಟು ಕನ್ನಡ ಆಗಿರುತ್ತೆ. ಕನ್ನಡ ಬಂದುಬಿಟ್ಟು ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ, 80 ಮಾರ್ಕ್ಸ್ಗೆ ನೀವು ಬರೀಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಇಂಗ್ಲೀಷ್ ಆಗಿರುತ್ತೆ, ಅದು ಥಿಯರಿ ಆಗಿರುತ್ತೆ, 80 ಮಾರ್ಕ್ಸ್ಗೆ ಬರೀಬೇಕು. 20 ಬಂದುಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಫಿನಾನ್ಷಿಯಲ್ ಅಕೌಂಟಿಂಗ್ ಅದು ಬಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ, 80 ಮಾರ್ಕ್ಸ್ಗೆ. ಅದು 80 ಮಾರ್ಕ್ಸ್ಗೆ ಬರೀಬೇಕು, 20 ಮಾರ್ಕ್ಸ್ ಓವರಲ್ ಆಗಿರುತ್ತೆ. ನಿಮಗೆ ಇಲ್ಲೆಲ್ಲ 7 ಸಬ್ಜೆಕ್ಟ್ಸು ಯಾರಾದರೂ ಕರೆಸ್ಪಾಂಡಿಂಗ್ ಮಾಡ್ತಿದ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಸಹ ಈವ್ನಿಂಗ್ ಅಥವಾ ಮಾರ್ನಿಂಗ್ ನಿಮಗೆ ಆ್ಯಸ್ ಪರ್ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರನೇ ಆನ್ಲೈನ್ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಆಗ್ತಿದೆ. ಬೇಕು ಅಂದವರು ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ. ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಆಗ್ತಿದೆ. ಯಾರಾದರೂ ಕರೆಸ್ಪಾಂಡಿಂಗ್ ಮಾಡ್ತಿದ್ರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ನೀವು ಯಾರಾದರೂ ಗೊತ್ತಿದ್ರೆ ಅವ್ರಿಗೆ ರೆಫರ್ ಮಾಡ್ಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಡೈನಾಮಿಕ್ ಆ್ಯಂಡ್ ಅಪ್ಲಿಕೇಶನ್, ಅದು ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ಅದು 80 ಮಾರ್ಕ್ಸ್ಗೆ ರೈಟಿಂಗ್, 20 ಮಾರ್ಕ್ಸು ಇಂಟರ್ನಲ್ಸ್ ಆಗಿರುತ್ತೆ. ಆ್ಯಂಡ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅದು ಬಂದು ಥಿಯರಿ ಆಗಿರುತ್ತೆ, ಅದು ಬಂದು 80 ಮಾರ್ಕ್ಸ್ ಬರೀಬೇಕು, 20 ಮಾರ್ಕ್ಸ್ ಓವರಲ್. ಆ್ಯಂಡ್ ಬಿಸ್ನೆಸ್ ಡಿಸಿಷನ್ ಆ್ಯಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಅದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ. ನಿಮಗೆ ಫಸ್ಟ್ ಸೆಮ್ಮಲ್ಲಿ ಬಂದುಬಿಟ್ಟು 2 ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಥಿಯರಿನೇ ಆಗಿರುತ್ತೆ. 80 ಮಾರ್ಕ್ಸ್ ಬರೀಬೇಕು, 20 ಮಾರ್ಕ್ಸ್ ಇಂಟರ್ನಲ್ಸ್ ಆಗಿರುತ್ತೆ. ಇದು ಬಂದುಬಿಟ್ಟು ನಾನ್ ಕೋರ್ ಸಬ್ಜೆಕ್ಟ್. ಇದರಲ್ಲಿ ಬಂದುಬಿಟ್ಟು ಇನ್ನೊಂದು ಬರುತ್ತೆ, ಅಂದರೆ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅಂತ ಬರುತ್ತೆ. ಅದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಕಾಲೇಜ್ ಬೇಸ್ ಮೇಲೆ ತಗೊಂಡಿರ್ತಾರೆ. ಅಂದರೆ ಇವಾಗ ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂ 1 ಬಂದು ನೀವು ಫಸ್ಟ್ ಸೆಮ್ಮಲ್ಲಿ ತಗೊಂಡಿದ್ದೆ, ಸೆಕೆಂಡ್ ಸೆಮ್ಮಲ್ಲಿ ನಿಮಗೆ ಎನ್ವಿರಾನ್ಮೆಂಟ್ ಸ್ಟಡೀಸ್ ಇರುತ್ತೆ. ಇಲ್ಲ ಇವಾಗ ಎನ್ವಿರಾನ್ಮೆಂಟ್ ಸ್ಟಡೀಸ್ ತಗೊಂಡಿದ್ದರೆ ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂಸ್ ಬಂದುಬಿಟ್ಟು ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ. ಇದು ಬಂದುಬಿಟ್ಟು ನಾನ್ ಕೋರ್ ಸಬ್ಜೆಕ್ಟು, ಇದೇನು ಮಾರ್ಕ್ಸ್ಗೆ ಆ್ಯಡ್ ಆಗೋಲ್ಲ. ಬಟ್ ನೀವು ಈ ಸಬ್ಜೆಕ್ಟ್ ಪಾಸ್ ಆಗಲೇಬೇಕು. ಇದೇನಾದರೂ ಪಾಸ್ ಆಗಲಿಲ್ಲ ಅಂದರೆ ನಿಮಗೆ ರಿಸಲ್ಟ್ ಫೇಲ್ ಅಂತಲೇ ಬರುತ್ತೆ. ನೀವು ಜಸ್ಟ್ ಇದನ್ನು 40 ಮಾರ್ಕ್ಸ್ಗೆ ಬರೀಬೇಕು, 10 ಮಾರ್ಕ್ಸ್ ಇಂಟರ್ನಲ್ಸ್, ಇದು ಥಿಯರಿ ಆಗಿರುತ್ತೆ. ಇದೆಲ್ಲ ಆಗಿರುತ್ತೆ ಫಸ್ಟ್ ಸೆಮ್ ಅವ್ರದ್ದು ಸಿಲೆಬಸ್ದು ಓವರಾಲ್ ಬ್ಲೂ ಪ್ರಿಂಟ್ ಥರ. ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ, ಏನು ಎತ್ತ ಅಂತ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ದು ಸಿಲೆಬಸ್ಸು ಡೆಪ್ತಾಗಿ ನಾನು ವೀಡಿಯೋ ಮಾಡಾಕ್ತೀನಿ. ನೀವು ಯಾರಾದರೂ ಹೊಸ್ದಾಗಿ ನೋಡ್ತಿರ್ತೀರಲ್ಲ ವೀಡಿಯೋ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನಿಮಗೆ ಅಪ್ಕಮಿಂಗ್ 6M ಗಂಟ ನನ್ನ ಚಾನಲಿಂದ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೀವು ಯಾರಾದರೂ ಕರೆಸ್ಪಾಂಡಿಂಗ್ ಮಾಡ್ತಿದ್ರೆ ಪ್ಲೀಸ್ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಈ ಸಬ್ಜೆಕ್ಟ್ ನೋಟ್ಸ್ ಎಲ್ಲ ಬೇಕು ಅಂದರೆ ನನ್ನ ಹತ್ರ ಅವೈಲಬಲ್ ಇದೆ, ಅದೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಜಸ್ಟ್ ಅದಕ್ಕೆ ಪರ್ಟಿಕ್ಯುಲರ್ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಬೇಕು ಅಂದವರು ವಾಟ್ಸಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವೀಡಿಯೋ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ.